ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅವಚ್ಛೇದ ವಾದ, ವೇದಾಂತದ ಎರಡು ಪ್ರಸಿದ್ಧ ವಾದಗಳು. ಒಂದು ಅವಚ್ಛೇದವಾದ, ಇನ್ನ ಒಂದು ಆಭಾಸವಾದ. ಈ ಅವಚ್ಛೇದವಾದವನ್ನ ಚೆನ್ನಾಗಿ ಕಲೀಲಿ ಅಂಥೇಳಿ ಅದನ್ನ ಸೆಪರೇಟ್ ಇಟ್ಟು ಕಲಿಸಿದ್ರು. ಆಭಾಸವಾದವನ್ನು ಚೆನ್ನಾಗಿ ಕಲೀಲಿ ಅಂತ ಅದನ್ನೊಂದು ಸೆಪರೇಟ್ ಕಲಿಸಿದ್ರು. ಆಕ್ಚುಲ್ ಅವು ಎರಡು ಸೆಪರೇಟ್ ಅಲ್ಲವೇ ಅಲ್ಲ. ಅದು ಹೆಂಗ ಒಂದು ಗೂಡಿಸ್ತಾರ ಅನ್ನೋದಂದ್ರೆ, ಈಗ ತಿಳಿಯಾದ ನೀರು ಒಂದು ಪಾತ್ರೆ ಒಳಗ ತಂದಿಟ್ರಿ ಅಂದ್ರೆ ಆ ಪಾತ್ರೆ ಒಳಗ ನೀವು ಹಿಂಗ ಮುಖ ನೋಡ್ಕೊಂಡ್ರೆ ಕಾಣಿಸ್ತದಲ್ರಿ ಆ ನೀರಾಗ? ಕಾಣಿಸ್ತದಲ್ಲ. ಆ ತಿಳಿ ನೀರು ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಪ್ರತಿಬಿಂಬ. ತಿಳಿ ನೀರು ಅಂತಂದ್ರೆ ಏನು? ನಿಮ್ಮ ಅಂತಃಕರಣ, ಶುದ್ಧ ಅಂತಃಕರಣ. ತಿಳಿ ನೀರೊಳಗ ಇರೋದು ಬಿಂಬ, ಪ್ರತಿಬಿಂಬ ಮತ್ತು ಅಂತಃಕರಣ. ನೀರು ಸ್ವಚ್ಛದ, ನೀರು ಸ್ವಚ್ಛ ಅದ. ಆ ಸ್ವಚ್ಛ ಇದ್ದದ್ದಕ್ಕೆ ಅಲ್ಲಿ ನಿಮ್ಮ ಪ್ರತಿಬಿಂಬ ಕಾಣ್ಲಿಕ್ಕತ್ತದ. ಅದರ ಬದಲಿ ಮತ್ತೆ ಬೇರೆ ಅಂದ್ರ ಕೆಸರು ಇನ್ನ ಒಂದು ಪಾತ್ರೆ ಒಳಗಿಟ್ಟೆ, ಇನ್ನ ಒಂದು ಪಾತ್ರೆ ಒಳಗೆ ಕೆಸರು ತಂದಿಟ್ಟಿರಿ. ಆ ಕೆಸರಿನಾಗ ನಿಮ್ಮ ಮುಖ ಕಾಣ್ತದೇನು? ಕಾಣಂಗಿಲ್ಲ. ಅದಕ್ಕೆ ಕೆಸರಿನಾಗ ನಿಮ್ಮದು ಪ್ರತಿಬಿಂಬ ಕಾಣಲ್ಲ ಅಂತಂದ್ರೆ, ಕಾಣಂಗಿಲ್ಲ ಅಂತಂದ್ರೆ ಯಾಕೆ ಕಾಣಂಗಿಲ್ಲ? ಮಲಿನ ಇದ್ದದ್ದು ಕಾಣೋದು. ಹೌದಲ್ರಿ? ಕೆಸರಿನಾಗ ನೀರ್ ಅದ ಇಲ್ಲ? ಕೆಸರಿನಾಗನು ನೀರ್ ಅದ, ಆದ್ರೆ ನೀರೇನಾಗ್ಯದ? ಹೊಲಸಾಗ್ಯದ, ಸ್ವಚ್ಛ ಇರ್ಲಾರ್ದಕ್ಕೆ ಅದು ಕಾಣಲ್ಲ. ಹಂಗ ಇಲ್ಲಿ ಏನದಪ್ಪ ಅಂದ್ರೆ ನಿಮ್ಮಲ್ಲಿ ಎರಡು ತತ್ವ ಅದಾವ. ಒಂದು ಸ್ಥೂಲ ದೇಹ ಅದ. ಸ್ಥೂಲ ದೇಹ ಹೆಂಗದ? ಸಪ್ತ ಧಾತುಗಳಿಂದ ಕೂಡ್ಯದ. ರಕ್ತ, ಮಾಂಸ, ಮಲ, ಮೂತ್ರ ಏನೇನದವಲ್ಲ, ರಜರು, ಅದೇನರು, ಮಜ್ಜೆ ಮತ್ತೆ ಎಲ್ಲ ಸಪ್ತ ಧಾತುಗಳು ಗೊತ್ತದಲ್ಲ. ಅದೇನು ಹೇಳೋದು ಬೇಕಾಗಿಲ್ಲ, ಪಂಚೀಕರಣದಾಗ ನೋಡ್ರಿ ಗೊತ್ತಾಗ್ತದ. ಹಿಂಗಾಗಿ ನಿಮ್ಮ ಸ್ಥೂಲ ಶರೀರ ಏನದಪ್ಪ ಅಂದ್ರೆ ಕೆಸರಿದ್ದಂಗ ಅದಾವ. ಆ ಕೆಸರಿನಾಗ ಪ್ರತಿಬಿಂಬ ಮೂಡಂಗಿಲ್ಲ. ನಿಮ್ಮ ಪ್ರತಿಬಿಂಬ ಅಂದ್ರೆ ಏನು? ನೀವು ಕೂಟಸ್ಥ, ನಿಮ್ಮ ಪ್ರತಿಬಿಂಬ ಕೆಸರಿನಾಗ ಮೂಡಂಗಿಲ್ಲ. ಕೂಟಸ್ಥನ ಪ್ರತಿಬಿಂಬ ಕೆಸರಿನಾಗ ಮೂಡಂಗಿಲ್ಲ ಅಂತಂದ್ರೆ ಅದು ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಕೆಸರಿನ ಬದಲಿ ಅವ್ರೇನ್ ಶಬ್ದ ಬಳಸ್ತಾರ? ಘಟ ಘಟ ಅಂತ ಬಳಸ್ತಾರ. ಪ್ರತಿಬಿಂಬ ಇರ್ಲಾರ್ದ ವಾದ ಯಾವುದು? ಪ್ರತಿಬಿಂಬ ಇಲ್ಲದ ವಾದ ಯಾವುದು? ಅವಚ್ಛೇದವಾದದೊಳಗ ಪ್ರತಿಬಿಂಬ ಇಲ್ಲ. ಪ್ರತಿಬಿಂಬ ಅಂದ್ರೆ ಆಭಾಸ. ಆಭಾಸ ಅಂದ್ರೆ ನಿಮ್ಮ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಏನಾಗ್ತದ? ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಈ ಒಂದು ಅವಚ್ಛೇದವಾದ ಸಾರ್ಥಕ ಆಗ್ತದ. ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಲ್ಲಿ ಮತ್ತೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಲ್ಲಿ ಅಲ್ಲಿ ಪ್ರತಿಬಿಂಬ ಉಂಟಾಗ್ತದೆ. ಕೂಟಸ್ಥನ ಪ್ರತಿಬಿಂಬ.
ನಿಮ್ಗ ಸ್ಥೂಲ ದೇಹಕ್ಕ ಎಂದೂ ದೇವ್ರ ಸುದ್ದಿ ತಿಳಿಯಲ್ಲ. ಅದಕ್ಕೆ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಯಾವುದು ಸೂಕ್ಷ್ಮ ಶರೀರನೇ ಅರ್ಥ ಮಾಡ್ಕೊತ ಗ್ರಹಿಸ್ತದ. ಪ್ರತಿಬಿಂಬ ಗ್ರಹಿಸ್ತದ. ಪ್ರತಿಬಿಂಬ ಗ್ರಹಣ ಮಾಡುವ ಶಕ್ತಿ ನಿಮ್ಮ ಸೂಕ್ಷ್ಮ ಶರೀರಕ್ಕ. ಹೀಗಾಗಿ ಅಲ್ಲಿ ಆಭಾಸ ಅಂದ್ರೆ ಪ್ರತಿಬಿಂಬ ಆದ. ಈ ಪ್ರತಿಬಿಂಬದ ಗ್ರಹಣ ಮಾಡ್ತಾ 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 ನಾನೇ ಬಿಂಬ ಅನ್ನಂತ ಜ್ಞಾನ ಆ ಸೂಕ್ಷ್ಮ ಶರೀರದಿಂದಲೇ ನಮಗೆ ಅನುಕೂಲ ಆಗ್ತದೆ. ಅದಕ್ಕೆ ಇಲ್ಲಿ ಆಭಾಸ ಇಲ್ಲ ಅಂತಂದ್ರೆ ಈಗ ನಿಮ್ಮ ಸೂಕ್ಷ್ಮ ಶರೀರ ಅವಚ್ಛೇದವಾದದೊಳಗ ಸೂಕ್ಷ್ಮ ಶರೀರದ ಅಲ್ರಿ, ಆ ಸೂಕ್ಷ್ಮ ಶರೀರದೊಳಗ ಸ್ಥೂಲ ಶರೀರದ ಒಳಗ ಸೂಕ್ಷ್ಮ ಶರೀರದ, ಆ ಸೂಕ್ಷ್ಮ ಶರೀರದ ಒಳಗ ಒಂದು ಏನದ ಕೂಟಸ್ಥ ಚೇತನ ಅದ ಅಂತ ಇಷ್ಟು ಗೊತ್ತದ ನಿಮಗೆ. ಈಗ ಸ್ಥೂಲ ಶರೀರ ಎದರ ಕೆಲಸ? ಅದು ಪಂಚಭೂತದ ಕಾರ್ಯ. ಸೂಕ್ಷ್ಮ ಶರೀರನು ಪಂಚಭೂತದ ಕಾರ್ಯ. ಒಂದು ಪಂಚೀಕೃತ, ಇನ್ನೊಂದು ಅಪಂಚೀಕೃತ ಅಷ್ಟೇ. ಪಂಚೀಕೃತ ಪಂಚಮಹಾಭೂತಗಳ ಕಾರ್ಯ ಸ್ಥೂಲ ಶರೀರ, ಅಪಂಚೀಕೃತ ಪಂಚಭೂತಗಳ ಕಾರ್ಯ ಸೂಕ್ಷ್ಮ ಶರೀರ. ಇಷ್ಟೇ. ಈಗ ಏನಾಯ್ತು, ನೀವು ಆಭಾಸನನ್ನ ಲೆಕ್ಕದಾಗ ತಗೊಳ್ಳಾರ್ದೆ ಪ್ರತಿಬಿಂಬ ನಿಮಗೆ ಲೆಕ್ಕದಾಗೆ ಇಲ್ಲ ಅಂತಂದ್ಮೇಲೆ ಅಲ್ಲಿ ಏನಾಗ್ತದ, ಇದ್ರೊಳಗ ಸ್ಥೂಲ ಇಲ್ಲ, ಈ ಸೂಕ್ಷ್ಮ ಶರೀರದ ಒಳಗ ಒಂದು ಚೇತನ ಆದ ಅಂತ ಇಷ್ಟೇ ಅಂದ್ ನಾವು ಆಭಾಸನನ್ನ ಪರಿಗಣನೆ ಮಾಡಲಿಲ್ಲ ಅಂತಂದ್ರ ಅದು ಕೂಡ ಕೂಟಸ್ಥನೇ ಆಗ್ತದ, ಪ್ರಮಾತನೇ ಆಗ್ತದ. ಮತ್ತ ಹೊರಗ ಗಡಿಗೆ ಮುಚ್ಚಳ ಏನೇನೋ ಇಟ್ಟಿರಲ್ಲ ಹೊರಗಿನ ಪಾತ್ರೆಗಳು, ಆ ಹೊರಗಿನ ಪಾತ್ರೆಗಳೊಳಗೂ ಅದೇ ಬ್ರಹ್ಮ ಅದನ ಇಲ್ಲ. ಹೊರಗಿನ ಪಾತ್ರೆಗಳೊಳಗೂ ಅದೇ ಬ್ರಹ್ಮದನ. ಆ ಬ್ರಹ್ಮಗ ನಾವು ಪ್ರಮೇಯ ಚೇತನ ಅಂತೀವಿ. ಪ್ರಮೇಯ ವಸ್ತುಗಳು ಅವೆಲ್ಲ ಆ ಹೊರಗಿರೋದಕ್ಕ ಪ್ರಮೇಯ ಚೇತನ ಅಂತೀವಿ. ಆ ಚೇತನದೊಳಗ ಅಂತಃಕರಣ, ವೃತ್ತಿ, ಆಭಾಸ ಅಂತವ್ ಯಾವ್ಯಾವು ಇಲ್ಲ. ಅದ್ರೊಳಗ ಬರೇ ಪ್ರಮೇಯ ಚೇತನ. ಇಲ್ಲಿ ಅಂತಃಕರಣ, ವೃತ್ತಿ, ಆಭಾಸ ಇವೆಲ್ಲ ಏನೇನದವಲ್ಲ, ಇವು ಎಲ್ಲದವ ನಿಮ್ಮ ಅಂತಃಕರಣದೊಳಗಿರುವ ಆಭಾಸನನ್ನು ಗ್ರಹಿಸಿದಾಗ ಇವೆಲ್ಲ ಬರ್ತಾವ. ಈಗ ಇದಕ್ಕೂ ಪ್ರಮೇಯ ಚೇತನನೇ ಅನ್ಬೇಕಾಗ್ತಿತ್ತು. ಹೊರಗಿನ ಘಟದೊಳಗಿರುವ ಚೇತನವನ್ನ ನೀವು ಪ್ರಮೇಯ ಚೇತನ ಹೆಂಗ್ ಅಂತೀರಿ, ಅದಕ್ಕೂ ಪ್ರಮಾತ ಅನ್ಬೇಕಾಗಿತ್ತು. ಬರೀ ಸೂಕ್ಷ್ಮ ಶರೀರದೊಳಗಿರುವ ಚೇತನವನ್ನ ನಾವು ಪ್ರಮಾತ ಅಂತೀವಿ ಅಂತಂದ್ರ ಮತ್ ಸೂಕ್ಷ್ಮ ಶರೀರನು ಭೂತದ ಕಾರ್ಯ, ಮತ್ತ ಹೊರಗಿರುವ ಘಟಾದಿಗಳು ಎಲ್ಲ ಏನದವ ಅವು ಭೂತದ ಕಾರ್ಯಗಳದವ. ಈ ಭೂತದ ಕಾರ್ಯದೊಳಗಿರುವ ಚೇತನವನ್ನ ನಾವು ಪ್ರಮಾತನೇ ಅನ್ಬೇಕಾಗ್ತಿತ್ತು. ಆದರೆ ಹೊರಗಿರುವ ಈ ಜಡ ಪದಾರ್ಥಗಳು ಅಥವಾ ನಿಮ್ಮ ಸ್ಥೂಲ ಶರೀರನೇ ಜಡ ಪದಾರ್ಥ. ಈ ಸ್ಥೂಲ ಶರೀರದೊಳಗಿರುವಂಥ ಚೇತನವನ್ನು ನಾವು ಪ್ರಮಾತನೇ ಅನ್ಬೇಕಾಗಿತ್ತು. ನಿಮ್ಮ ಸ್ಥೂಲ ಶರೀರದೊಳಗೆ ಚೇತನ ಆದ ಇಲ್ಲ. ಸೂಕ್ಷ್ಮ ಶರೀರದಾಗ ಅದ, ಹೊರಗಿನ ಘಟ ಬಿಡ್ರಿ. ಹೊರಗಿನ ಘಟ ಅಂತಂದ್ರೆ ಇದಕ್ಕೆ ಅಂತಾರೆ ಸ್ಥೂಲ ಶರೀರ. ಸ್ಥೂಲ ಶರೀರದೊಳಗಿನ ಚೇತನ, ಸೂಕ್ಷ್ಮ ಶರೀರದೊಳಗಿನ ಚೇತನ. ನಿಮ್ಮ ಸ್ಥೂಲ ಶರೀರದೊಳಗಿನ ಚೇತನ ಅದು ಏನಾರ ಹೇಳಿದ್ರೆ ಕೇಳಿದ್ರೆ ಹೇಳತ್ತದ? ಏನೇನು ಇಲ್ಲದು. ನೀ ಏನಾರ ಮಾಡು, ಮಹಾತ್ಮರೇ ಆಗು, ಕಳ್ಳರೇ ಆಗು, ಕೊಲೆಗಡಕರೇ ಆಗು, ಭ್ರಷ್ಟರೇ ಆಗು, ನೀ ದೇವರೇ ಆಗು, ನನ್ಗೇನ್ ಮಾಡೋದದ ಅಂತೇಳಿ ಅದು ಏನದ ಚೇತನ ಇದ್ರೂ ಸಹಿತ ಅದ್ ಹೆಂಗದದು, ನೀ ಏನಾಗ್ತಿದೆ ಅದು ಆಗಪ್ಪ, ನಂದೇನು ಅದ್ರಾಗ ಏನು ಯಾವುದು ಇರ್ತಾನೆ ಇಲ್ಲ ಅಂತದು. ಆದ್ರೆ ಸೂಕ್ಷ್ಮ ಶರೀರ ಹಂಗದ ಏನು, ಅದ್ರೊಳಗೆಲ್ಲ ಭಾವನೆಗಳದವ ಇಲ್ಲ, ವಿಚಾರಗಳದವ ಇಲ್ಲ. ಅದಕ್ಕೆ ಈಗೇನ್ ಮಾಡ್ಬೇಕಾಗ್ಯದ, ನಾವು ಅಷ್ಟೆಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಇದು ಸುಮ್ಮನೆ ಪೀಠಿಕೆ ಕೊಟ್ಟೀನಿ.
ಇನ್ನ 2 ಸ್ಟೆಪ್ ಅದಾವ ಇದು ಕಂಪ್ಲೀಟ್ ಆಗ್ಲಕ್ಕ. ಮೊದಲನೇ ಸ್ಟೆಪ್ ಏನ್ ತಿಳ್ಕೋಬೇಕಪ್ಪ ಅಂತಂದ್ರೆ ಈ ಅವಚ್ಛೇದವಾದಕ್ಕೂ ಮತ್ತು ಆಭಾಸವಾದಕ್ಕೂ ವ್ಯತ್ಯಾಸ. ಅಂದ ಕೂಡ್ಲೇನೆ ಅವಚ್ಛೇದವಾದ ಕೆಟ್ಟ, ಆಭಾಸವಾದ ಒಳ್ಳೆಯದು ಅಂತ ಹಿಂಗೇನು ಅನ್ಕೋಬೇಡ್ರಿ. ಅವಚ್ಛೇದವಾದ ಎದಕ್ಕೆ ಸಂಬಂಧಪಟ್ಟದದು? ನಿಮ್ಮ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದದ. ಆಭಾಸವಾದ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ನಿಮಗೆ ಸಂಬಂಧಪಟ್ಟವೆ ಅವ 2 ವಾದ. ಸುಮ್ಮನೆ ಯಾವ್ದಾರ ವೇಸ್ಟ್ ಅವ್ರು ಏನು ಕಲಿಸಿಲ್ಲ ಇಲ್ಲಿ ನಮಗೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಲ್ಲ ಅವರು. ಪರ್ಫೆಕ್ಟ್ ಅದನ್ನ ಕಲಿಸ್ತಾರ ಮುಂದೆ. ಅದು ಕಲಿಸೋದ್ರ ಬಗ್ಗೆ ನೀವು ಮತ್ತೆ ಅವಚ್ಛೇದವಾದ ಇದು ವ್ಯತ್ಯಾಸ ಅಂದ ಕೂಡ್ಲೇನೆ ಅದು ಚಲೋ ಇದು ಕೆಟ್ಟ ಭಾವನೆ ತಗೋಬೇಡ್ರಿ. ನಿಮ್ಮ ಸ್ಥೂಲ ಶರೀರದ ಒಳಗಿನ ಚೇತನ ಅದಕ್ಕೇನಂತಾರ? ನಿಮ್ಮನ ಚೇತನ ಅಂತಾರ. ನಿಮ್ಮನ ಚೇತನ ಅಂದ್ರೆ ಕೆಳಮಟ್ಟದ್ದು, ಲೋ ಕ್ವಾಲಿಟಿ. ಸೂಕ್ಷ್ಮ ಶರೀರ ಉನ್ನತ ಚೇತನ, ಅದು ಉನ್ನತ ಜೀವ. ಚೇತನ ಒಂದೇ, ಜೀವ ಏನಂತಿರಲ್ಲ ಅಂತಃಕರಣ. ಇದು ನಮ್ಮ ಈ ಶರೀರ ಕಲಿಸಿದ್ದ ಚೇತನಕ್ಕೆ ಜೀವ ಅಂತೀವಿ ನಾವು. ಸೂಕ್ಷ್ಮ ಶರೀರ ಇರ್ಬೋದು, ಸ್ಥೂಲ ಶರೀರ, ಅದ್ರಾಗ ಮಿಕ್ಸ್ ಆಗಿದ್ದ ಚೇತನಕ್ಕೆ ನಾವು ಜೀವ ಅಂತೀವಲ್ಲ. ಇದು ನಿಮ್ನ ಜೀವ, ಉನ್ನತ ಜೀವ. ನಿಮ್ಮ ಸ್ಥೂಲ ಶರೀರದೊಳಗಿನ ಜೀವ ನೋಡ್ರಪ್ಪ, ಏನಾರ ತಿಂದು ಬದುಕಬೇಕು ಅಂತ ಅನಿಸ್ತದ ಇಲ್ಲ? ಏನ್ ಸಿಕ್ಕ ತಿಂದು ಬದುಕಬೇಕು ಅನಿಸ್ತದ? ಅದಕ್ಕೆ ಅದೇ ತಿನ್ಬೇಕು, ಇದೇ ತಿನ್ಬೇಕು, ಹಂಗೆ ಇರ್ಬೇಕು, ಹಿಂಗೆ ಇರ್ಬೇಕಂತ ಅದಕ್ಕೆ ಏನಾರ ರೂಲ್ಸ್ ಅದ ಏನು ಸ್ಥೂಲ ಶರೀರಕ್ಕ? ನಿದ್ದೆ ಬಂದದಂದ್ರೆ ಎಲ್ಲಾರ ಮಕ್ಕೊಂಡ್ಬಿಟ್ರೆ ಆಯ್ತಪ್ಪ. ಹಚ್ಚಿಗಿದ್ದಲ್ಲಿ ಮೇಯ್ದು, ಬೆಚ್ಚಗಿದ್ದಲ್ಲಿ ಮಕ್ಕೊಂಡು ಹೋಗ್ಬಿಡಮ್ ಅಷ್ಟೇ. ಇದು ಸ್ಥೂಲ ಶರೀರದ ನಿಮ್ನ ಜೀವ. ಆಹಾರ, ನಿದ್ರೆ, ಭಯ, ಮೈಥುನ ಇವಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ಏನ್ ಮಾಡಿ ಇಟ್ಕೊಂಡಿವಲ್ಲ, ಈ ರೂಲ್ಸ್ಗಳು ಯಾವುದು ಬೇಕಾಗಿಲ್ಲ ಇದಕ್ಕ, ಸ್ಥೂಲ ಶರೀರಕ್ಕೆ. ಇದು ನಿಮ್ನ ಜೀವ. ಎಂತದರೆ ಆಹಾರ, ಎಂತದರೆ ನಿದ್ದೆ, ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕಂತಿಲ್ಲ. ಎಂತದೋ ಒಂದು ಸಾಕು, ಬೇಕು ನನ್ಗೇನ್ ಬೇಕು ಅದ್ರಾಗ ಎಂತದೋ ಒಂದು ಇದ್ರೆ ಸಾಕು. ಇದು ನಿಮ್ಮ ಜೀವ. ಆದ್ರೆ ನಿಮ್ಮದು ಉನ್ನತ ಜೀವ, ಉನ್ನತ ಪ್ರಮತ ಏನದ, ಎಲ್ಲದ? ನಿಮ್ ಸೂಕ್ಷ್ಮ ಶರೀರದಾಗದ. ಅದು ವಿಚಾರದ, ಅದ್ರಾಗ ವಿಚಾರದ, ಅದು ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಎಲ್ಲ ಅದ ಅದ್ರೊಳಗೆ. ಅದಕ್ಕೆ ಅದು ಏನ್ ಮಾಡ್ತದ? ಒಪ್ಪುತ್ತದೇನ್ರಿ? ಬೇಡ, ಇಂಥದ್ದು ತಿಂದ್ರೆ ನನ್ನ ಆರೋಗ್ಯ ಕೆಡ್ತದ, ಇಂಥದ್ದು ಮಾಡಿದ್ರೆ ನನ್ನ ಮರ್ಯಾದೆ ಹೋಗ್ತದ ಅಂತ ಹೇಳ್ಕೆ ಆ ಮಾನ, ಪ್ರಾಣ, ಮರ್ಯಾದೆ ಕಾಪಾಡ್ಕೊಳ್ಳೋ ಕೆಲಸ ನಿಮ್ಮ ಸೂಕ್ಷ್ಮ ಶರೀರದೊಳಗಿರುವಂತ ವಿಚಾರದಾಗ ಅದ. ಅದು ಸ್ಥೂಲ ಶರೀರದಾಗ ಅಂತದೇನು ಇಲ್ಲ. ಸ್ಥೂಲ ಶರೀರ ಕಳ್ಕೊಂಡು ವ್ಯೋಮಕಾಯ ಆದಂತ ಪ್ರಭುದೇವರಿಗೆ ವಿಶ್ವಸುಂದರಿ ಮಾಯೆ ಸಾಕ್ಷಾತ್ ಪಾರ್ವತಿ ಬಂದು ಅವನ್ ಚೆಕ್ಕಿಗೆ ಬಿದ್ದಾಳ. ಬಿದ್ದರು ಕೇಳಿದ್ನೇನೋ? ಸ್ಥೂಲ ಶರೀರನೇ ಕಳ್ಕೊಂಡು ಹೋಗಿದ್ದ, ವ್ಯೋಮಕಾಯ ಆಗಿದ್ದ. ಎಂತ ಉದಾಹರಣೆಗಳಾಗ ಈ ವೀರಶೈವ ಪದ್ಧತಿ ಒಳಗೆ ಗೊತ್ತದ. ಅದಕ್ಕೆ ಈ ಸ್ಥೂಲ ಶರೀರದ್ದು ವ್ಯೋಮಕಾಯ ಮಾಡ್ಕೋಬೇಕು, ಪ್ರಭುದೇವ್ರಂಗೆ ಆಗ್ಬೇಕು ಎಲ್ಲರೂ. ಕಡೆಗೆ ಪ್ರಭುದೇವ್ರಂಗ ಆಗ ತನಕ ಬಿಡ್ಲಾರ್ದ ಕರ್ಮ ಇದು. ಮತ್ತ 100 ಕೋಟಿ ವರ್ಷ ಆದ್ರೂ ಮತ್ತ ನಾವಿಲ್ಲಿ ಬರ್ಬೇಕೆ. ಈ ಕೆಸರೆಲ್ಲ ಕಳ್ಕೊಂಡು ತಿಳಿ ಆಗಿ ಆತನ ಪ್ರತಿಬಿಂಬ ಹೋಗಿ ಬಿಂಬ ಆಗಿ ತಿಳುವಳಿಕೆ ಮೂಡ್ಲಕತ್ತದಂದ್ರೆ ಪ್ರತಿಬಿಂಬ ಕಾಣ್ಲಕತ್ತದಂತ ತಿಳಿದು ಕೊನೆಗೆ ಆ ಪ್ರತಿಬಿಂಬ ಬೇರೆ ಯಾರ್ದಲ್ಲ, ನಂದೇ ಬಿಂಬ ಅಂತ ತಿಳ್ಕೋಬೇಕು. ಅದಕ್ಕೆ ಸೂಕ್ಷ್ಮ ಶರೀರದ ಕೆಲಸ ಬಹಳ ಚೆನ್ನಾಗಿ ಆಗ್ಬೇಕು, ಸ್ಥೂಲ ಶರೀರದ ಕೆಲಸ ಕಡಿಮೆ ಆಗ್ಬೇಕು. ನಿಜಗುಣ ಶಿವಯೋಗಿಗಳು ಎರಡನ್ನ ಸಮಾನವಾಗಿ ನಡೆಸ್ಕೊಂಡು ಹೋಗೋರು ಈ ಸಾಧನೆ ಮಾಡ್ಬೇಕಂತೇಳಿ ಏನಂತಾರಲ್ಲ, ಅದು ಎದಕ್ಕಂತಾರಂದ್ರ ಆ ಸ್ಥೂಲ ಶರೀರದ ದೇಹಾಭಿಮಾನಿ ಜೀವರು ಸಂಸಾರದಾಗೆ ಮುಣಗಿರ್ತಾರ. ಅವ್ರು ಇದ್ರಾಗ ಬಂದ್ರಂತಂದ್ರೆ ಇದು ತಿಳಿತಂತಂದ್ರೆ, ಇದು ತಿಳಿಲಕತ್ತು ಅಂದ್ರೆ ಆಟೋಮೆಟಿಕ್ ಸ್ಥೂಲ ಶರೀರ ವ್ಯೋಮಕಾಯ ಆಗ್ಲಕ್ ಚಾಲು ಆಗ್ಬಿಡ್ತದೆ. ಆಗ್ಲಕ್ಕ ಈ ಬಲ್ಬ್ಗಳದಾವ್ ನೋಡ್ರಿ, ಬಲ್ಬ್ ಅದಲ್ಲ, ಬಲ್ಬಿನ ಒಳಗದ ಇಲ್ಲ ಅದು ಟಂಗಸ್ಟನ್ ಬೆಳಕು ಮಾಡೋದು. ಒಳಗದಲ್ಲ, ಆ ಒಳಗಿಂದ ಬೆಳಕ ಹೊರಗೆ ಬರೋದಕ್ಕ ಅದು ಅದ್ರ ಮ್ಯಾಲಿಂದ ಬಲ್ಬಿಂದ ಗ್ಲಾಸಿಂದ ಅದೇನು ಕವರ್ ಅದಲ್ಲ, ಅದು ಏನಾರೆ
ಇದು ಮಾಡ್ಲಕತ್ತದೇನು, ಅಡ್ಡ ಹಾಲಕತ್ತದೇನು? ಒಳಗ ಹೊರಗ ಒಂದೇ ಮಾಡೋದಿಲ್ಲ. ಒಳಗ್ ಮಾಡಿದ ಒಳಗಿನ ಬೆಳಕು ಹೊರಗೆ ಹಾಕ್ತದಿಲ್ಲ, ಅದು ಬಲ್ಬಿನ ಮ್ಯಾಲಿಂದ ಕವರ್ ಘಟ ಪಾರದರ್ಶಕ ಆಗ್ಯದಲ್ರಿ ಅದರದು. ಬಲ್ಬ್ ಬಲ್ಬಿನ ಯಾವ ಭಾಗವನ್ನ ನೀವು ಕೈಯಿಂದ ಮುಟ್ತೀರಿ ಅದು ಏನದ ಘಟ, ಮಣ್ಣಿನಿಂದ ಮಾಡಿದ ಗ್ಲಾಸ್ ಅದು. ಆ ಗ್ಲಾಸ್ ಏನಾರೆ ಒಳಗಿಂದ ಬೆಳಕು ಒಳಗೆ ಇರಲಿ, ಹೊರಗಿಂದ ನಾವು ಹೊರಗೆ ಮೇಯ್ಕೋತಿರ ಮತ್ತೆ ಹೊರಗಿನ ಬೆಳಕಾಟೆ ನೋಡ್ಕೊತ್ ಕೂತದ, ಒಳಗಿನ ಬೆಳಕಿಗೆ ಏನಾರ ದಬ್ಬಿ ಹಾಕಿದೇನು, ಒಳಗಿನ ಬೆಳಕನ್ನ ಹೊರಗೆ ಹಾಕ್ಲಕತ್ತದದು. ನಿಮ್ಮ ಒಳಗಿನ ಬೆಳಕು ಹೊರಗೆ ಬರ್ಲಕ್ಕೆ ಯಾಕೆ ಬಿಡಲ್ಲ ಅಂದ್ರೆ ನಿಮ್ಮ ಸ್ಥೂಲ ದೇಹನೇ ಅಡ್ಡಾಗ್ಯದ. ಅದಕ್ಕ ನಿಮ್ಮ ಸ್ಥೂಲ ದೇಹದ ಚಟುವಟಿಕೆಗಳೇ ಅಡ್ಡಾಗ್ಯಾವ. ಒಳಗೆ ಕೂಟಸ್ಥ ಅದನ್ನ ಅದ್ರ ಮೇಲೆ ತಿಪ್ಪಿ ಮುಚ್ಚದಂತಂದ್ರೆ ಈ ಸ್ಥೂಲ ದೇಹದೊಳಗಿರುವಂತ ವಿಷಯ ಭೋಗಾಸಕ್ತಿಗಳು ಅವೇ ಏನ್ ಮಾಡಿಬಿಟ್ಟವ, ಅಡ್ಡ ಮಾಡಿಟ್ಟಬಿಟ್ಟವ. ಅದಕ್ಕೆ ಅವು ಏನಾಗಬೇಕು, ವ್ಯೋಮಕಾಯ ಆಗ್ಬೇಕು ಒಳಗಿಂದ ಹೊರಗ. ಅದಕ್ಕೆ ಮಾಣಿಕ್ಯವ ನುಂಗಿದ ಮತ್ಸ್ಯದಂತೆ ಅಂತಾರ. ಮತ್ಸ್ಯ ಎಲ್ಲಾ ಪ್ರಾಣಿಗಳ ಚರ್ಮ ಅಪಾರದರ್ಶಕ ಇದ್ರ ಮೀನಿನ ಚರ್ಮ ಪಾರದರ್ಶಕ ಇರ್ತದ. ಅದು ನಿಮಗೆ ಗೊತ್ತದೋ ಇಲ್ಲೋ? ಅದು ಅಕಸ್ಮಾತ್ ರತ್ನ ನುಂಗಿ ಬಿಡ್ತು ಅಂತಂದ್ರ ಇಡೀ ಶರೀರ ಹೊಳಿತದದ್ರದ್ದು, ಹೊಳೆದು ಒಳಗಿಂದ ಬೆಳಕು ಹೊರಗೆ ಬರ್ತದ, ರತ್ನದ ಬೆಳಕು. ಅದು ಹೆಂಗ್ ಕಂಡು ಹಿಡ್ದಾರು ಏನು ಶರಣರು ಎಲ್ಲಾ ಕಡೆ ಇಂಥ ಭಾರಿ ಹೇಳ್ತಿರ್ತಾರೆ. ಮಾಣಿಕ್ಯವ ನುಂಗಿದ ಮತ್ಸ್ಯದಂತೆ ಹಂಗಾಗ್ತಾನಂತ. ಯಾವಾಗ ಈ ಮೋಕ್ಷ ಹೊಂದಿದ ವ್ಯಕ್ತಿ ಮಹಾತ್ಮ ಈ ಮಾಣಿಕ್ಯ ನುಂಗ್ಲಕತ್ತೀವಿ, ಮತ್ಸ್ಯದ ಹಾಗೆ ನಮ್ ಬೆಳಕು ಹೊರಗೆ ಬರ್ತಾ ಇಲ್ಲ, ಒಳಗೆ ಮುಣಗ್ಲಕತ್ತದ. ಯಾಕಂತಂದ್ರೆ ಹೊರಗೆ ನಮ್ಮ ಸ್ಥೂಲ ಶರೀರದ ಆಕ್ಟಿವಿಟೀಸ್ ಬಹಳ ಅದಾವ. ಅದ್ರೊಳಗೆ ಪರಮಾತ್ಮನ ಪ್ರತಿಬಿಂಬ ಗ್ರಹಣ ಮಾಡುವ ಶಕ್ತಿ ಇಲ್ಲ. ಸಂಸಾರಕ್ಕೆ ಬಡದಾಡ್ಲಕತ್ತೀವಿ. ಇದಕ್ಕೆಲ್ಲ ನಾವು ಅವಚ್ಛೇದವಾದದೊಳಗೆ ಮುಳುಗಿ ಆವಾಸವಾದಕ್ಕೆ ಹೋಗ್ತಾ ಇಲ್ಲ. ಮಾತಾಡ್ತೀವಿ ಅಷ್ಟೇ. ಬ್ರಹ್ಮನ ಗ್ರಹಣದ ಬಗ್ಗೆ ಮಾತಾಡ್ತೀವಿ, ಪ್ರತಿಬಿಂಬದ ಗ್ರಹಣದ ಬಗ್ಗೆ ಮಾತಾಡ್ತೀವಿ, ಗ್ರಹಣ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. ಅದಕ್ಕೆ ಅಂತಾರೆ ಕರ್ಮಗಳು ಪಾಪಗಳು ಬಿಡ್ಬೇಕಲ್ಲಪ್ಪ, ಇನ್ನ ಅಷ್ಟು ಸರಳ ಇಲ್ಲ ನಮ್ಮದು ಬಿಡೋದು ಅಂತಿರ್ತಾರೆ. ಅದೇ ಸ್ಥೂಲ ಶರೀರದ್ದೇ ಇದು ಅವಚ್ಛೇದವಾದದ್ದೇ ಮಾತು. ಅದಕ್ಕೆ ಪೆನ್ನ ಕಾಪಿ ಇಟ್ಕೋರಿ. ಅವಚ್ಛೇದವಾದಕ್ಕೂ ಮತ್ತು ಆಭಾಸವಾದಕ್ಕೂ ಇರುವ ವ್ಯತ್ಯಾಸ. ಪಾಯಿಂಟ್ ನಂಬರ್ 1 ಪಾಯಿಂಟ್ ಬೈ ಪಾಯಿಂಟ್ ಬರೀಬೇಕು. ಟೈಮ್ ಸಿಕ್ಕ್ರ ಈಗ ಬರ್ಕೋತೀರಿ, ಇಲ್ಲ ಸಂಜೆಗೆ ಸ್ಟೇಟ್ಮೆಂಟ್ ಲೆಫ್ಟ್ ರೈಟ್ ಮಾಡ್ಬೇಕು. ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು ಇದು ಮಾಡ್ಬೇಕು. ಈ ಸದ್ಯ ಪಾಯಿಂಟ್ಸ್ ನೋಟ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ ನಾ ಹೇಳ್ಕೊತ ಹೋಗ್ತೀನಿ, ಕೇಳ್ರಿ. ಸಂಜೆಗೆ ಬರ್ಕೊಳಕತ್ತೀರಿ ಬೇಕಿದ್ರೆ. ಎಷ್ಟಾಯ್ತು ಟೈಮ್? 7:25. ಒಂದ್ 5 ನಿಮಿಷ ಹೇಳ್ತೀನಿ, ಏನ್ ಬರ್ಕೋಬೇಡ್ರಿ. ಸಂಜೆಗೆ ಬರ್ಕೊಳಕತ್ತೀರಿ ನೀಟಾಗಿ, ಏನ್ ಹೈರಾಣ ಬೇಡ. ಅವಚ್ಛೇದವಾದದಲ್ಲಿ ಅಂತಃಕರಣ ಮಾತ್ರ ವಿಶೇಷಣವಾಗಿದೆ. ಅಂತಃಕರಣ ಅವಚ್ಛೇದವಾದದೊಳಗ ಅಂತಃಕರಣ ವಿಶೇಷಣ ಆಗ್ಯದ. ಅದರೊಳಗ ಇದು ಇಲ್ಲ, ಆಭಾಸ ಇಲ್ಲ. ಆಭಾಸ ಸಹಿತ ಅಂತಃಕರಣ, ಅಂತಃಕರಣ ಸಹಿತ ಆಭಾಸ ಅಂತಿಲ್ಲ. ಬರೇ ಅಂತಃಕರಣ ಮಾತ್ರ ವಿಶೇಷಣವಾಗಿದೆ. ವಿಶೇಷಣ ವಿಶೇಷ ಗೊತ್ತದಲ್ಲ. ನೆಕ್ಸ್ಟ್ ಆಭಾಸವಾದದಲ್ಲಿ ಆಭಾಸ ಸಹಿತವಾದ ಅಂತಃಕರಣವು ವಿಶೇಷವಾಗಿದೆ. ಇದು 2 ಆಯ್ತು. 3ನೇದ್ದು ಪಾಯಿಂಟ್ ಏನದಂದ್ರೆ ಎರಡೂ ಪಕ್ಷಗಳಲ್ಲಿ ಕೂಟಸ್ಥ ಚೇತನವೇ ವಿಶೇಷವಾಗಿರುತ್ತದೆ. ಇವು 3 ಪಾಯಿಂಟ್ ಒಪ್ಕೋತೀರಾ? ಅವಚ್ಛೇದವಾದದ ಪಕ್ಷದಲ್ಲಿ ಆಗಲಿ ಆಭಾಸವಾದದ ಪಕ್ಷದಲ್ಲಿ ಆಗಲಿ ಎರಡೂ ಪಕ್ಷಗಳಲ್ಲಿ ಕೂಟಸ್ಥ ಚೇತನವೇ ವಿಶೇಷವಿರುತ್ತದೆ. ಇದು 3ನೇ ಪಾಯಿಂಟ್. ಮುಂದೆ 4ನೇ ಪಾಯಿಂಟ್ ಏನದ? ಚೇತನದಲ್ಲಿ ಮಾತ್ರ ಏನದ? ಚೇತನ ಶುದ್ಧದ, ಅದರೊಳಗೆ ಸಂಸಾರ ಇಲ್ಲ. ಚೇತನದಲ್ಲಿ ಮಾತ್ರ
ನೀವು ಚೇತನ ಬಿಟ್ಟ ಮೇಲೆ ಇನ್ನ ನೀವು ಬೇರೆ ಬೇರೆ ಏನೇನೋ ಕಾರಣ ಶರೀರ ಅಂತ ಮಾಡ್ಕೊಂಡಿರಿ, ಸ್ಥೂಲ ಶರೀರ ಅಂತ ಮಾಡ್ಕೊಂಡಿರಿ, ಪಂಚಕೋಶ ಅಂತ ಮಾಡ್ಕೊಂಡಿರಿ. 108 ಇರೋದು ಒಂದೇ ದೇಹ. ಪಂಚೀಕರಣ ಮಾಡಿ ಕೂದಲು ಸೀಳಿಟ್ಟಿರಿ. ಅದಕ್ಕೆ ಪಂಚೀಕರಣ ಓದೋದು ಅಂತಂದ್ರೇನು? ಇದ್ದದ್ದು ರಾಡಿ ಮಾಡಿ ಅಗಲ್ ಮಾಡಿ ನೋಡ್ಕೊಳ್ಳೋದು ಅಟೆ. ಏನಂತದ್ ಅದ್ರಾಗ ಏನಂತದ್ ಇಲ್ಲ. ಅದು ಭಾರಿ ಇದ್ದದ್ದು ತಿಪ್ಪಿ ಏನ್ ಮಾಡೋದು? ಕೆದರೋದು, ಕೆದರಿ ಅಗಲ್ ಮಾಡೋದು. ಈಗ ಕಸ ಬಳೋದು ಹತ್ತಿ ಮಾಡಿ ಇಟ್ಟಿರ್ತಾರೆ ಮುಂಜಾನೆ ಛಲ್ಲಂ ಅಂತ ಹೇಳಿ. ಏನೋ ಒಂದು ಕಳೆದ ಹೇಳಿ ಹುಡುಕ್ಯಾಡೋದ್ರಾಗ ಸಿಗಲಿಲ್ಲ ಅಂದ್ರೆ ಕಡೆಗೆ ಎದ್ರಾಗ ಹುಡುಕ್ತಾರ. ರಾತ್ರಿ ಕಸ ಒಯ್ದು ಹೊರಗೆ ಚೆಲ್ಲಬಾರ್ದಂತ ಯಾಕತ್ತಾರ ಅಂತಂದ್ರ ಅದ್ರೊಳಗೆ ಉಪಯುಕ್ತ ವಸ್ತುಗಳು ಏನಾರ ಬಿದ್ದಿದ್ದು ಅಂತಂದ್ರ ಅವು ಸಹಿತ ತಿಪ್ಪಿಗೆ ಹೋಗ್ಬಿಡ್ತಾವ. ಅದಕ್ಕೆ ಮೊದಲು ಕಸ ಇಲ್ಲಿ ಇಟ್ಟು ಮುಂಜಾನೆ ಚೆಲ್ಲಾಗ ಅದು ಪರೀಕ್ಷೆ ಮಾಡಿ ಕಸ ಚೆಲ್ಬೇಕು. ಹಂಗ ಇಲ್ಲಿ ಏನದಪ್ಪ ಅಂತಂದ್ರೆ ತಿಪ್ಪಿ ಕೆದರದು. ಪಂಚೀಕರಣ ಅಂದ್ರೆ ಮತ್ತೆ ಇನ್ನೇನಿಲ್ಲ, ಸ್ಥೂಲ ದೇಹವನ್ನ ಅಗಲ ಮಾಡಿ ಕಸ ಅಗಲ ಮಾಡಿ ಹುಡ್ಕೋದು ಅಷ್ಟೇ. ಅದು ಪಂಚೀಕರಣ ಅಂದ್ರೆ ಅದರೊಳಗೆ ನಮ್ಗೇನಾಗ್ತದ? ಜ್ಞಾನ ಆಗ್ತದ. ಈ ಸ್ಥೂಲ ದೇಹ ಹೆಂಗದ ಅನ್ನೋದು ಜ್ಞಾನ ಆಗ್ತದ. ಜ್ಞಾನದಿಂದ ನಿಮ್ಗೆ ಆನಂದ ಆಗ್ತದ. ಆ ಆನಂದನೇ ನಿಮ್ಮ ಸ್ವರೂಪದ ಅನುಭವ ಆಗ್ತದೆ. ಅದಕ್ಕೆ ಇಲ್ಲೇನದ? ಚೇತನದಲ್ಲಿ ಮಾತ್ರ. ಯಾಕಂತಂದ್ರ ಅವನು ಮತ್ತೆ ಬೇರೆ ಇದರಲ್ಲಿ ಸಂಸಾರ ಅಂತ ಹೇಳಿಕೆ ಬೇರೆದ್ರಾಗ ಎಲ್ಲದ್ರಾಗ ಸಂಸಾರದ, ಚೇತನದಲ್ಲಿ ಮಾತ್ರ ಸಂಸಾರವಿಲ್ಲ. ಇದು ಹೇಳ್ತಾನೆ. ಉಳಿದದ್ ನೀವು ಏನೇನೋ ತಿಳ್ಕೊಂಡು ಬಹಳಷ್ಟು ರೀತಿ ವೆರೈಟಿ ಮಾಡಿರಿಲ್ಲ ಪಂಚೀಕರಣದಾಗ. ಮತ್ತೆ ಬೇರೆ ಎದರಾಗೋ ಪಂಚಕೋಶ ಮತ್ತಿನ್ ಎದರಾಗೋ ಮಾಡಿ ಈ ಶರೀರದ ಬಗ್ಗೆ ನೀವು 108 ಥಿಯರಿಗಳು ಓದಿರಿಲ್ರಿ. ಅನಾಟಮಿ ಮೆಡಿಕಲ್ದವ್ರು ಓದ್ತಾರ, ಬಯೋಕೆಮಿಸ್ಟ್ರಿ ಓದ್ತಾರ. ಅದು ಎಲ್ಲ ಓಸುದ್ರಾಗ ಏನದ? ಸಂಸಾರ ಅಂದ್ರೇನು? ಜನನ ನಂದು, ಮರಣ ನಂದು, ಸತ್ತು ಹೋಗವ ನಾನು, ಹುಟ್ಟಿ ಬರವ ನಾನು, ಪಾಪ ಪುಣ್ಯ ಮಾಡವ ನಾನು, ಅರಿವು ಮರೆವು, ಮತ್ತೇನದ? ಸುಖ ದುಃಖ ಅನುಭವಿಸುವವು ನಾನು. ಇದೆಲ್ಲ ಸಂಸಾರ ಏನದ? ಎಲ್ಲಾ ಕಡೆ ತುಂಬ್ಯದ. ಕೇವಲ ಚೇತನದಲ್ಲಿ ಮಾತ್ರ ಜನನ ಉಪಜೀವನ ಮರಣ ರೂಪ ಸಂಸಾರ ಸಂಭವಿಸುವುದಿಲ್ಲ. ಎಷ್ಟು ಚಂದ ಹೇಳ್ತಾನೆ ಇದು ಮಾತು, ಗೊತ್ತದ? ಹಿಂಗ್ಯಾಕೆ ಹೇಳ್ತಾನ? ಇಷ್ಟೇ ಚೇತನದಲ್ಲಿ ಮಾತ್ರ ಅಂತ. ಉಳಿದದ್ದು ಒಟ್ಟ ರೆಫರೆನ್ಸ್ ತಗೊಳಂಗಿಲ್ಲ. ಎಲ್ಲದ್ರಾಗ ಅದೇ ಸಂಸಾರನೇ ತುಂಬ್ಯದ. ಚೇತನದಲ್ಲಿ ಮಾತ್ರ ಇದು ಒಂದೇ ಶುದ್ಧದ, ಉಳಿದದ್ದೆಲ್ಲ ಸಂಸಾರ. ಇದು ಪಾಯಿಂಟ್ 4. 5ನೇ ಪಾಯಿಂಟಿನೊಳಗ ವಿಶೇಷಣವಾದ ಅಂತಃಕರಣ ಮತ್ತು ಸಾವಾಸ ಅಂತಃಕರಣದ ಧರ್ಮವಾದ ಜನನ ಉಪಜೀವನ ಮರಣರೂಪ ಸಂಸಾರವು ಅದರ ವಿಶಿಷ್ಟ ಚೇತನದಲ್ಲಿ, ಆ ವಿಶಿಷ್ಟ ಚೇತನದಲ್ಲಿ ವ್ಯವಹಾರ ಮಾಡಲ್ಪಟ್ಟಿದೆ. ಈ ಚೇತನ ಕೂಟಸ್ಥ ಏನದ? ಅದರೊಳಗ ಕಲಿಲಾರದ ಚೇತನ ಇದು. ಸೂಕ್ಷ್ಮ ಸ್ಥೂಲ ಶರೀರದೊಳಗ ಕಲತಿಲ್ಲದು. ಅದು ತನ್ನ ಶುದ್ಧ ರೂಪದಾಗದ. ಆ ಒಂದು ಭಾಗ, ಚೇತನದ ಒಂದು ಭಾಗ ಏನಾಗ್ಯದ? ಆ ಅಂತಃಕರಣದ ಜೊತೆಗೆ ಆಭಾಸದ ಜೊತೆಗೆ ಕಲ್ತದಲ್ಲ. ಅದಕ್ಕೇನಂತಾರೆ? ವಿಶಿಷ್ಟ ಚೇತನ ಅಂತಾರ. ಕಲ್ತದ್ ವಿಶಿಷ್ಟ ಆಗುದಿಲ್ಲ. ವಿಶೇಷಣ ಮತ್ತು ವಿಶೇಷ ಎರಡೂ ಕೂಡಿದ್ ವಿಶಿಷ್ಟ ಆಗುದಿಲ್ಲ. ಆ ವಿಶಿಷ್ಟ ಚೇತನ ಏನದಲ್ಲ, ಅದು ಸಾವಾಸ ಅಂತಃಕರಣ ಇರಬಹುದು. ಎದ್ರಾಗಿದು? ಇದು ಆಭಾಸವಾದದೊಳಗ. ಮತ್ತೆ ಬರೀ ಅಂತಃಕರಣ ಇರಬಹುದು ಅವಚ್ಛೇದವಾದದೊಳಗ. ಇಲ್ಲಿ ಏನ್ ಮಾಡ್ಯದಂತಂದ್ರೆ ವಿಶೇಷಣವಾದ ಅಂತಃಕರಣ ಮತ್ತು ಸಾವಾಸ ಅಂತಃಕರಣದ ಧರ್ಮವಾದ ಈ ಎದರ ಧರ್ಮ? ಅಂತಃಕರಣದ ಧರ್ಮ ಏನು? ಸಂಸಾರ. ಜನನ ಉಪಜೀವನ ಮರಣ ಸಂಸಾರನೇ ಅದರದು ಧರ್ಮವಾದ. ಜನನ ಉಪಜೀವನ ಮರಣ ರೂಪ ಸಂಸಾರವು ಅದರ ವಿಶಿಷ್ಟ ಚೇತನದಲ್ಲಿ ವ್ಯವಹಾರ ಮಾಡಲ್ಪಟ್ಟಿದೆ. ಅಂತಂದ್ರೆ ಸ್ಥೂಲ ದೇಹದ ಒಳಗೆ ಮಿಕ್ಸ್ ಆದಂತದು ವಿಶಿಷ್ಟವಾದಂತ ಚೇತನದಲ್ಲಿ, ಸೂಕ್ಷ್ಮ ದೇಹದ ಒಳಗೆ ಮಿಕ್ಸ್ ಆದಂತದು ಅಂದ್ರೆ ವಿಶಿಷ್ಟವಾದಂತ ಚೇತನದೊಳಗೆ ಏನದಪ್ಪ ಅಂತಂದ್ರೆ ಈ ಸಂಸಾರ ಆದ. ಆದ್ದರಿಂದ ಪ್ರತೀತಿ ಮತ್ತು ಕಥನ ವ್ಯವಹಾರವಿರುತ್ತದೆ. ಪ್ರತೀತಿ ಆಗದು ಒಂದು, ಕಥನ ಅಂದ್ರೆ ಕಂಟಿನ್ಯೂ. ಪ್ರತೀತಿ ಆಗದು ಒಂದು,
ಮತ್ತ ಅದು ಪ್ರತೀತಿಯಾಗಿ ಅಟ್ಟೆ ಕುಂತಿಲ್ಲದು ಕಥನ ಮುಂದದ ಹಂಗೆ ಕಂಟಿನ್ಯೂ ಕಾಣ್ಲಕತ್ತದ. ಅದು ನಡವರ್ಕ್ ನಿಂದ್ರಲ್ದು. ಅದಕ್ಕೆ ಪ್ರತೀತಿ ಪ್ಲಸ್ ಕಥನ ಇವೆರಡು ಕೂಡಿದ್ರೆ ವ್ಯವಹಾರ, ಕಂಟಿನ್ಯೂಟಿ ಅದು. ಈ ರೀತಿಯಿಂದ ಆಭಾಸವಾದ ಮತ್ತು ಅವಚ್ಛೇದವಾದಗಳ ಭೇದವಿರುತ್ತದೆ. ಆಭಾಸವಾದ ಮತ್ತು ಅವಚ್ಛೇದವಾದಗಳ ಭೇದ ಅಂದ್ರೆ ಇವರಿಬ್ಬರು ಬೇರೆ ಬೇರೆ ದರ್ಶನ ಶಾಸ್ತ್ರದವರಲ್ಲ, ಇವರಿಬ್ಬರು ಅದ್ವೈತ ವೇದಾಂತಿಗಳೇ. ಅದ್ವೈತ ವೇದಾಂತ ಅಂದ್ರೆ ಉತ್ತರ ಮೀಮಾಂಸಾ. ಉತ್ತರ ಮೀಮಾಂಸಾ ಅಂತಂದ್ರೆ ಯಾರ್ದು? ವ್ಯಾಸರದು. ಅದರದು ಮೂಲ ಯಾವುದು? ಬ್ರಹ್ಮಸೂತ್ರ. ಇದು ವ್ಯಾಸರದೆ. ಏನಾಯ್ತು? ಇದಕ್ಕೆ ನೀವು ಇದು ತಿಳ್ಕೋಬೇಕು, ಸ್ಥೂಲ ಕಾಯಕ್ಕ ಅವಚ್ಛೇದವಾದ ಸಾರ್ಥಕ, ಸೂಕ್ಷ್ಮ ಕಾಯಕ್ಕ ಆಭಾಸವಾದ ಇಷ್ಟದ. ಇವೆರಡು ನಮಗೆ ಸಂಬಂಧಪಟ್ಟವೇ ಅದಾವ. ಇದನ್ನ ಚಾರ್ಟ್ ಟೈಪ್ ಮಾಡಿಕೊಂಡು ನೀಟಾಗಿ ಬರ್ಕೋಬೇಕು. ಇದನ್ನ ಬರ್ಕೊಂಡ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಯಾವುದು ಶ್ರೇಷ್ಠ, ನಮ್ಮ ಮೋಕ್ಷಕ್ಕೆ ಯಾವುದು ಹೆಚ್ಚು ಅನುಕೂಲಕರ ಅದ ಅದೇ ಶ್ರೇಷ್ಠ. ಹೌದಲ್ರಿ? ನಾವು ಹೋಗೋ ದಾರಿಗೆ ಯಾವ್ದು ಹೆಚ್ಚು ಅನುಕೂಲ ಅದ ಅದೇ ಶ್ರೇಷ್ಠ. ಹಿಂಗಾಗಿ ಆ ಆಭಾಸವಾದ ಏನದಲ್ಲ ಅದು ನಾವು ಸಾಗುತ್ತಿರುವ ದಾರಿಯಲ್ಲಿ ಅತ್ಯಂತ ಪ್ರಯೋಜನಕಾರಿ ಇರುವುದರಿಂದ ಅದು ಶ್ರೇಷ್ಠ. ಅದು ಶ್ರೇಷ್ಠ ಅದಂದ್ರೆ ಇದು ಕನಿಷ್ಠ ಅದ ಇದು ಬಿಟ್ಟದು ಮಾಡ್ಲಕ್ ಬರಂಗಿಲ್ಲ. ಇದರೊಳಗಿಂದು ನಾವು ಏನ್ ಮಾಡ್ಬೇಕಾಗ್ಯದ, ಈ ಸಂಸಾರ ರೂಪ ವ್ಯವಹಾರಗಳೇನದವಲ್ಲ ಸ್ಥೂಲ ಶರೀರದೊಳಗೆ ಕಡಿಮೆ ಮಾಡ್ಕೋತ ಹೋಗ್ಬೇಕು. ಇದು ಬಿಟ್ಟಕ್ಕೆ ಅದು ಮಾಡ್ಲಕ್ ಬರಂಗಿಲ್ಲ, ಇದನ್ನ ಹಿಡ್ಕೊಂಡೇ ಮಾಡ್ಬೇಕು. ಈ ಒಂದು ಸಂಸಾರ ರೂಪ ವ್ಯವಹಾರಗಳನ್ನ ಕಡಿಮೆ ಮಾಡಿ ಪರಮಾರ್ಥ ರೂಪ ವ್ಯವಹಾರಗಳನ್ನ ಹೆಚ್ಚು ಮಾಡ್ಕೋಬೇಕು. ಆ ಪರಮಾರ್ಥ ರೂಪ ವ್ಯವಹಾರ ಹೆಚ್ಚು ಮಾಡ್ಕೊಂಡಂಗ ನಾವು ಮೋಕ್ಷಕ್ಕೆ ಸಮೀಪ ಹೋಗ್ತಾ ಇರ್ತೀವಿ, ಮೋಕ್ಷದ ದಾರಿಯಲ್ಲಿ ಇರ್ತೀವಿ. ಈ ಸಂಸಾರ ರೂಪ ವ್ಯವಹಾರಗಳು ಹೆಚ್ಚು ಮಾಡ್ಕೊಂಡಂಗ ಮೋಕ್ಷದಿಂದ ದೂರ ಆಗ್ತೀವಿ. ಇಷ್ಟೇ. ಅದಕ್ಕೆ ಅವಚ್ಛೇದವಾದದಲ್ಲಿ ಇರೋದ್ರಿಂದ ಏನ್ ಸಮಸ್ಯೆ ಆಗ್ತದ, ಆಭಾಸವಾದದಲ್ಲಿ ಇರೋದ್ರಿಂದ ಏನ್ ಸಮಸ್ಯೆ ಅದ, ನಮ್ಮ ಸ್ಥೂಲ ಶರೀರದಲ್ಲಿ ಹೆಂಗದ ಇದು ಯಾಕೆ ಅಡ್ಡಿ ಆಗ್ಯದ, ಹೆಂಗ್ ಅಡ್ಡಿ ಆಗ್ಯದ ಎಲ್ಲಾನು ಹೇಳ್ತಾರೆ, ಬಿಚ್ಚಿಡ್ತಾರ. ಈ ಮಟ್ಟಿಗೆ ನಿಮ್ಮ ಜ್ಞಾನ ಬರ್ಬೇಕಾದ್ರ ಅವ್ರು ಎಷ್ಟು ಸ್ಟೆಪ್ಸ್ ಫಾಲೋ ಮಾಡ್ಯಾರ, ಸುಮ್ನೆ ಉದ್ದಕ್ಕೆ ಹೇಳಿಲ್ಲ ಅವ್ರು. ಮೊದಲ ಅವು ಕೂಟಸ್ಥ ಅಂದ್ರೇನು, ಮೊದಲ ಅದಕ್ಕೆ ವಿಶೇಷಣ ಅಂದ್ರೇನು, ವಿಶಿಷ್ಟ ಅಂದ್ರೇನು, ಇವೆಲ್ಲ ಶಬ್ದಗಳು, ಪ್ರಮಾತ ಅಂದ್ರೇನು ಎಲ್ಲ ಚಂದ ತಿಳಿಸಿ 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 ಈಗ ಇದು ಅರ್ಥ ಆಗಂಗ ಮಾಡ್ಲಕತ್ತಾರ್ರಿ. ಆಯ್ತು, ಟೈಮ್ ಆಯ್ತು, ನಾವು ನಡಿತೀವಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಸಂಜೆಗೆ ಇದು ಮಾಡ್ರಿ, ಏನಂದ್ರೆ ಪೆನ್ನು ಕಾಪಿ ತಗೊಂಡು ಕುಂದ್ರಿ, ಸಚ್ಚ ಹೇಳ್ಬಿಡ್ತಾರೆ, ಎಲ್ಲ ಗೊತ್ತಾಗ್ತಾರೆ. ಮತ್ತಿನ್ಯಾರು ಮಾತಾಡೋದ್ರ ಮಾತಾಡ್ರಿ, ಕಂಟಿನ್ಯೂ ಮಾಡ್ರಿ. ನಂದು ಟೈಮ್ ಆಯ್ತು, ನಾವು ಹೋಗ್ಲಕತ್ತೆ. ಯಾರು ಹೇಳೋರಿದ್ರೆ ಹೇಳಿ ಕೂತ್ಕೊಂಡ್ರಿ. ನಾವು ಹೋಗೋಣ ಮಂಗಳಾರತಿ ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ಲ. ಯಾಕತ್ತನಾರ ಕುಂದ್ರಿ, ನೀವು ಮಧ್ಯಾಹ್ನ ತನಕ ಕುಂದ್ರಿ, ಊಟ ಹಸಿ ಆಗತನ ಕುಂದಿರ್ಬೇಕು ಹಂಗೆ ಅಲ್ಲೇ ಇದ್ದವ್ರು. ಅವಚ್ಛೇದವಾದ ಕಡಿದಿರ್ತದೆ ಒಂದೇ ಸಾಕು, ಮುಂದೆ ಬಂದ್ ಮಾಡಿ ನಡಿ ಹೋಗೋಣ. ಅದನ್ನ ಇಳಬೇಕು, ಕಟ್ಟಿ ಹಾಕಿ ಕುಂದಿರ್ಬೇಕು. ಮಂಗಳಾರತಿ ಮಾಡೋದು ತೆಗೆದೇ ಬಿಡ್ರಿ ಕಡೆ. ಮಂಗಳಾರತಿ ಬೇಡ, ಮಂಗಳಾರತಿ ಬೇಡ, ಕುಂತು ಚಿಂತನೆ ಮಾಡೋದೇ ಮಂಗಳಾರತಿ. ಅದಕ್ಕಿಂತ ದೊಡ್ಡ ಆರತಿ ಯಾವುದು? ರತಿ ಅಂತಂದ್ರೆ ಪರಮಾತ್ಮನ, ರತಿ ಅಂತಂದ್ರೆ ವಿಚಾರ. ಮಂಗಳಕರವಾದ ವಿಚಾರಗಳನ್ನ ಮಾಡದೆ ಆರತಿ.